ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡ್ಬೋದು ನಾನಿವತ್ತು ಇನ್ನೊಂದು ಡಿಸೈನ್ ಟ್ರೈ ಮಾಡಿದೆ. ಸೊ ಚೆನ್ನಾಗಿ ಬಂದಿದೆ. ನೋಡ್ಬೋದು ಪೂರ್ತಿ ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀನಿ. ಮಿಡಲ್ ಟೂ ಡಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ ಆ್ಯಡ್ ಮಾಡಿದ್ದೀನಿ. ನೀವು ಹೇಗೆ ಬೇಕಿದ್ರೂ ಹಾಕೋಬೋದು. ಸಿಂಗಲ್ ಬೀಡ್ ಹಾಕ್ಕೊಂಡು ನೀವು ಡಿಸೈನ್ ಟ್ರೈ ಮಾಡ್ಬೋದು. ಸೊ ನಾನು ಈ ರೀತಿ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ಸ್ಯಾರಿಗೆ ಬಂದು ನೀವು ಲಾಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ನೀವು ಮಾಮೂಲಿ ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನೀವು ಇಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಳ್ತಾ ಬನ್ನಿ. ಓಕೆ, ಸೊ ನಾನು ಆಲ್ರೆಡಿ ಇಷ್ಟು ವರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡು ಇವಾಗ ಒಂದು ಬೀಡ್ ಆ್ಯಡ್ ಮಾಡೋಣ. ಅಲ್ಲಿ ಸೊ ಇಲ್ಲಿ ನಾನಿಲ್ಲಿ ನೀಡಲ್ ಬಂದು 11 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು ಇಲ್ಲಿ 7 ದಾರ ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಬೀಡ್ ಲಾಕ್ ಯಾವುದೂ ಮಾಡೋದಿಲ್ಲ. ನಾನು ಡೈರೆಕ್ಟ್ ಬೀಡ್ ಆ್ಯಡ್ ಮಾಡಿ ಡಬಲ್ ಕ್ರೋಶನೇ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶ, ನೆಕ್ಸ್ಟ್ ಇಲ್ಲಿ ಒಂದು ಬೀಡ್ ಆ್ಯಡ್. ಸೊ ನೀವು ಹೇಗೆ ಬೇಕಿದ್ರೂ ಹಾಕೋಬೋದು, ಹೀಗೆ ಹಾಕಬೇಕಂತೇನಿಲ್ಲ. ಸೊ ನೋಡಿ, ಬಟ್ ಇವೆಲ್ಲ ಸಿಂಪಲ್ ಡಿಸೈನು, ತುಂಬ ಡಿಫ್ರೆಂಟಾಗಿದೆ. ಟ್ರೈ ಮಾಡಿ, ನೀವು ಸ್ಯಾರಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಗ್ಯಾಪ್ ಕೂಡ ಅಷ್ಟೇ ನೋಡಿ, ನೀವು ಎಷ್ಟೆಷ್ಟು ಗ್ಯಾಪ್ ಬೇಕಾದರೂ ಇಟ್ಕೊಬೋದು. ಸೊ ನಾನಿಲ್ಲಿ ಇಷ್ಟು ಗ್ಯಾಪು ಅಂದರೆ ನಾನು ಬೀಡ್ ಕೌಂಟ್ ಮಾಡಿಕೊಂಡು, ಬೀಡ್ಸ್ ಎಷ್ಟಾಗುತ್ತೆ ಅಷ್ಟು ಕೌಂಟ್ ಮಾಡಿಕೊಂಡು ಹಾಗೆ ನೋಡಿಕೊಂಡು ಹಾಕಿದ್ದೀನಿ. ನೀವು ಇನ್ನು ಹತ್ತಿರ ಬೇಕಿದ್ದರೂ ಹಾಕ್ಕೊಬೋದು, ಇನ್ನು ದೂರ ಬೇಕಿದ್ದರೂ ಮಾಡ್ಕೊಬೋದು. ಓಕೆ, ಸೊ ನಾನಿಲ್ಲಿ 4 ಬೀಡ ಲೆಕ್ಕದಲ್ಲಿ ನಾನು ಹಾಕ್ಕೊಳ್ತಾ ಬಂದಿದ್ದೇನೆ. ಓಕೆ, ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಈಸಿ ಇದೆ, ಟ್ರೈ ಮಾಡಿ ಒಂದು ಸರಿ. ಆ್ಯಕ್ಚುಲಿ ಬೇರೆ ಡಿಸೈನ್ ಹಾಕಲಿಕ್ಕೆ ಅಂತ ಹೋಗಿದ್ದು, ನೋಡುವ ಅಂತ ಹೀಗೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ 4 ಆಯಿತು ನೋಡಿ. ಈಗ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ 3 ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, ಇಲ್ಲಿ 1 2 3 ಡಬಲ್ ಕ್ರೋಶ ಹಾಕೋಬೇಕು. 3 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಂದ 1 2 3 ಚೈನ್ ಹಾಕ್ಕೊಳ್ಳಿ. ಸ್ವಲ್ಪ ಡಿಸೈನ್ ಟರ್ನ್ ಮಾಡಿಕೊಂಡು 1 2 3ನೇದು, ಈ 3ನೇ ಡಬಲ್ ಕ್ರೋಶ ಇದೆಯಲ್ಲ, ಈ ಚೈನಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ 1 2 ಚೈನ್ ಹಾಕ್ಕೊಂಡು ಡಿಸೈನ್ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡಿಂದ ಇವಾಗ ಇಲ್ಲಿ 2 ಚೈನ್ ಅಂದರೆ 1 ಡಬಲ್ ಕ್ರೋಶ ಆಯ್ತಲ್ವಾ. ಸೊ ನೆಕ್ಸ್ಟು ಇಲ್ಲಿ ಇವಾಗ ಒಂದು ರಿಂಗ್ ರೆಡಿ ಆಯಿತು ನೋಡಿ. ಇಲ್ಲಿ ಒಂದು ರಿಂಗ್ ರೆಡಿ ಆಯಿತು. ಈ ರಿಂಗಲ್ಲಿ ಇದು ಬಿಟ್ಟು ಇನ್ನು 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 ಇದೇ ರಿಂಗಲ್ಲೇ ಹಾಕಬೇಕು ಪೂರ್ತಿನೂ.
3 ಡಬಲ್ ಕ್ರೋಶ. ಓಕೆ, 3 ಫಸ್ಟು 2 ಚೈನ್ ಹಾಕಿದ್ದು ಅಲ್ಲಿಗೆ 4 ಡಬಲ್ ಕ್ರೋಶ ಆಗುತ್ತೆ. ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಸೇಮ್ ಇದೇ ರಿಂಗಲ್ಲೇ 2 ದಾರ 1 ಮಾಡಿ 2 ದಾರ 1 ಮಾಡಿ 1 ತ್ರಿಬಲ್ ಕ್ರೋಶ ಆಯ್ತಲ್ವ. ನೆಕ್ಸ್ಟ್ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕೋಬೇಕು. ಓಕೆ, ಇವಾಗ ಇಲ್ಲಿ 1 ಚೈನ್ ಹಾಕ್ಕೊಡಿ, ಸಿಂಗಲ್ ಚೈನು. ನೆಕ್ಸ್ಟು ಪಿಕಾಟ್ ಡಿಸೈನ್ ಇಲ್ಲಿ ನೋಡಿ, ಈ 2 ಲೂಪ್ಸಲ್ಲಿ ಈ ಥ್ರೆಡನ್ನು ತಗೊಂಡು ಡೈರೆಕ್ಟು ಇದರಲ್ಲಿ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ತ್ರಿಬಲ್ ಕ್ರೋಶ. ಒಂದು ತ್ರಿಬಲ್ ಕ್ರೋಶ, ಓಕೆ. ನೆಕ್ಸ್ಟು ಡಬಲ್ ಕ್ರೋಶ ಹಾಕೋಬೇಕು. ಟೋಟಲ್ ಇವಾಗ 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಎಲ್ಲನೂ ಇದೇ ರಿಂಗಲ್ಲೇ ಹಾಕ್ಕೊಳ್ಬೇಕು. 2 ಮತ್ತು 3 ಆದಮೇಲೆ ಮತ್ತೆ 1 2 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ಇದೇ ರಿಂಗಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ಲೀಫು ಅಥವಾ ಹಾರ್ಟ್ ಶೇಪ್ ಡಿಸೈನ್ ಎಂತ ಬೇಕಿದ್ರೂ ಹೇಳ್ಬೋದು. ಓಕೆ, ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲೇ ಪಕ್ಕಕ್ಕೆ ಡಬಲ್ ಕ್ರೋಶ. ತುಂಬ ಅಂದರೆ ತುಂಬ ಈಸಿ ಇದೆ, ಟ್ರೈ ಮಾಡಿ. ಡಬಲ್ ಕ್ರೋಶ ಆದಮೇಲೆ ಇವಾಗ ಮತ್ತೆ 1 ಬೀಡ್ ಹಾಕಿ ಮತ್ತು ಸೇಮ್ ಡಬಲ್ ಕ್ರೋಶ ಆವಾಗಲೇ ಮಾಡ್ಕೊಂಡು ಬಂದ್ವಲ್ಲ ವರ್ಕು, ಹಾಗೆ ಒಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಏನು ಚೇಂಜಸ್ ಬೇಕಾದರೂ ಇದರಲ್ಲಿ ಮಾಡ್ಕೊಬೋದು. ಹೀಗೆ ಮಾಡಬೇಕಂತೇನಿಲ್ಲ, ನೋಡಿ ನೀವು ಹೇಗೆ ಬೇಕಿದ್ರೂ ಚೇಂಜ್ ಮಾಡ್ಕೋಬೋದು. ಒಂದೊಂದು ಡಬಲ್ ಕ್ರೋಶಕ್ಕೂ ಒಂದೊಂದು ಬೀಡ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಈ ಥರ ಬೇಕಿದ್ದರೂ ಮಾಡ್ಕೊಬೋದು, ಹೇಗೆ ಬೇಕಿದ್ದರೂ ಸಹ ಹಾಕ್ಕೊಬೋದು. ಓಕೆ, ಸೊ ಟ್ರೈ ಮಾಡಿ. ಬೇರೆ ಏನಿಲ್ಲ, ಹೀಗೆ ಇದನ್ನು ಕಂಟಿನ್ಯೂ ಮಾಡೋದು ಮತ್ತು ಇದೇ ಡಿಸೈನ್ನ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ 3 ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ಸೇಮ್ ಇದೆ ಡಿಸೈನೇ ಮಾಡ್ಕೊಳ್ಳೋದು. ಸೊ ನೋಡಿ, ಇನ್ನು ಎಂಥ ಚೇಂಜಸ್ ಇಲ್ಲ, ಹೀಗೆ ಕಂಟಿನ್ಯೂ ಮಾಡೋದಲ್ವ. ಸೊ ಹಾಗಾಗಿ ವಿಡಿಯೋ ಸುಮ್ಮನೆ ಲೆಂತಿ ಆಗ್ತದೆ. ಇವಾಗ ಇಲ್ಲಿ ಹೇಗೆ ಮಾಡ್ಕೊಂಬಂದೆ, ಸೊ ಇದನ್ನು ಹೇಗೆ ಕಂಟಿನ್ಯೂ ಮಾಡಿ ಇನ್ನು 2 ಬೀಡ್ಸ್ ಹಾಕಿ ಮತ್ತೆ ಡಿಸೈನ್ನ ಮಾಡ್ಕೊಳ್ಳಿ. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಎಷ್ಟು ನೀಟಾಗಿ ಡಿಸೈನ್ ಬರುತ್ತೆ. ಓಕೆ, ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಡಿಸೈನ್ ಹೇಗಿದೆ, ವಿಡಿಯೋ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.